ಮೂಲತಃ ವಿಜ್ಞಾನ ಬರಹಗಾರರು ಆಗಿರುವ ಪ್ರೊಫೆಸರ್ ಜಿ ನಾರಾಯಣರಾವ್ ಅವರು ಎಲ್ಲರಿಗೂ ಚಿರಪರಿಚಿತರು. ಮೈಸೂರಿನ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅವರ ಕೊಡುಗೆ ಅಪಾರವಾಯಿತು. ಹಲವಾರು ಪತ್ರಿಕೆಗಳಲ್ಲಿ ವಿಜ್ಞಾನ ಲೇಖನಗಳನ್ನು ಮಾತ್ರವೇ ಅಲ್ಲದೆ ಕಲೆ ಸಂಸ್ಕೃತಿಯ ಬಗ್ಗೆ ಲೇಖನಗಳು, ವಿಮರ್ಶೆಗಳನ್ನು ಬರೆದು ನಾಡಿನ ಸಾಂಸ್ಕೃತಿಕ ಕ್ಷೇತ್ರವನ್ನು ಸಂಪದ್ಭರಿತಗೊಳಿಸುವಲ್ಲಿ ಸಾಕಷ್ಟು ದುಡಿದಿರುವವರು. ಅವರು ಈ ಸಮಾರಂಭಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಕಳೆ ಹೆಚ್ಚಿಸಿದ್ದಾರೆ. ಅವರನ್ನು ಕೂಡ ನಾನು ಈ ಎರಡೂ ಸಂಸ್ಥೆಗಳ ಪರವಾಗಿ ಪೂರ್ವಕವಾಗಿ ಸ್ವಾಗತಿಸ್ತಾ ಅವರಿಗೆ ಮಾಲಾರ್ಪಣೆ ಮಾಡಬೇಕು ಅಂತ ಕಲಾವಿದರಾದ ಶ್ರೀ ಎ ವಿ ಪ್ರಕಾಶ್ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ನೃತ್ಯ ಕಲಾವಿದೆ ಮನೋಛಾಯಾ ಅವರನ್ನು ಕಳೆದ ಶಿಲ್ಪಿ ನಾಟ್ಯಾಚಾರ್ಯ ಶ್ರೀ ಕೆ ಮುರಳೀಧರ ರಾವ್ ಅವರು. ನಾಡಿನ ನೃತ್ಯ ಕ್ಷೇತ್ರದಲ್ಲಿ ಇವರದ್ದು ದೊಡ್ಡ ಹೆಸರು. ದೇಶದ ನೃತ್ಯ ಕ್ಷೇತ್ರಕ್ಕೆ ಹಲವಾರು ಪ್ರೌಢ ಕಲಾವಿದರನ್ನು ನೀಡಿದ ಕೀರ್ತಿ ಇವರದ್ದಾಗಿದೆ. ಇವರು ಇಲ್ಲಿ ಉಪಸ್ಥಿತರಿದ್ದು ಇಂದಿನ ಭರತನಾಟ್ಯ ಪ್ರದರ್ಶನಕ್ಕೆ ಸ್ವತಃ ಅವರೇ ನಟವಾಂಗದ ಸಹಕಾರವನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮಕ್ಕಾಗಿ ವಿನೂತನವಾದ ಕೆಲವಾರು ನೃತ್ಯ ಬಂಧಗಳನ್ನು ಕಲಾವಿದರಿಗೆ ಸಂಯೋಜಿಸಿಕೊಟ್ಟಿದ್ದಾರೆ. ಅದನ್ನೆಲ್ಲ ನೀವು ನೋಡಿ ಈಗ ಆನಂದಿಸಲಿದ್ದೀರಿ. ಅವರು ಈ ಸಮಾರಂಭಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ಆಶೀರ್ವದಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅವರನ್ನು ಕೂಡ ಈ ಎರಡೂ ಸಂಸ್ಥೆಗಳ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಅವರಿಗೆ ಮಾಲಾರ್ಪಣೆ ಮಾಡಬೇಕು ಅಂತ ನಾನು ಎಚ್ ಕೆ ನರಸಿಂಹಮೂರ್ತಿ ಅವರನ್ನು ಕೇಳ್ಕೊತಾ ಇದ್ದೀನಿ. ಹೀಗೆ ಕಾಟಿಯಾ ಲೆಜೆರೆ ಎಂಬ ಫ್ರೆಂಚ್ ತರುಣಿ ಪ್ಯಾರಿಸ್ನಲ್ಲಿ ಒಂದು ಭರತನಾಟ್ಯ ಪ್ರದರ್ಶನವನ್ನು ನೋಡಿದ ಇವರು ಮೀನಾಕ್ಷಿ ಸುಂದರಂ ಪಿಳ್ಳೆಯವರ ಶಿಷ್ಯ ರಾಮಗೋಪಾಲ್ ಮತ್ತು ಇವರ ಫ್ರೆಂಚ್ ಶಿಷ್ಯೆ ಅಮಲಾದೇವಿಯವರಲ್ಲಿ ಅದರಲ್ಲಿ ಭಾಗವಹಿಸಿದ ಕಲಾವಿದರು. ಅಮಲಾದೇವಿಯವರ ಶಿಷ್ಯಾಗಿ ಭರತನಾಟ್ಯಕ್ಕೆ ಪ್ರವೇಶ ಗಳಿಸಿದ ಈ ಕಾಟಿಯಾ ಉನ್ನತ ಅಧ್ಯಯನದ ಸಲುವಾಗಿ ಸ್ವತಃ ತಾನು ಭಾರತಕ್ಕೆ ಬಂದರು. ಇದು ಬಂದಿದ್ದು 1985ರಲ್ಲಿ. ಮೈಸೂರಿನಲ್ಲಿ ನಾಟ್ಯಾಚಾರ್ಯ ಕೆ ಮುರಳೀಧರ ರಾಯರ ಶಿಷ್ಯಾಗಿ ಭರತನಾಟ್ಯದ ಕಲೆ ಮತ್ತು ಶಾಸ್ತ್ರ ವಿಭಾಗ ಎರಡರಲ್ಲೂ ಇವರು ಅಧ್ಯಯನ ಮಾಡಿದರು. ನಾಟ್ಯ ವಿದುಷಿ ಕೆ ವೆಂಕಟಲಕ್ಷ್ಮಣವರಿಂದಲೂ ಶಿಕ್ಷಣ ಪಡೆದಿದ್ದಾರೆ. ಮನೋಛಾಯಾ ಎಂಬ ಭಾರತೀಯ ನಾಮವನ್ನು ಇಟ್ಟುಕೊಂಡು ಈಕೆ ಮೈಸೂರು, ಬೆಂಗಳೂರು, ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ ಮುಂತಾದ ಹಲವಾರು ಪ್ರತಿಷ್ಠಿತ ವೇದಿಕೆಗಳಲ್ಲಿ ಪ್ರದರ್ಶನ ನೀಡಿ ಭಾರತದ ಯಾವುದೇ ಮುಂಚೂಣಿ ಕಲಾವಿದೆಯ ಮಟ್ಟಕ್ಕೆ ಏರಿರುವ ಮಹಾ ನೃತ್ಯ ಕಲಾವಿದೆ ಎಂಬ ಖ್ಯಾತಿಗೆ ಇವರು ಭಾಜನರಾಗಿದ್ದಾರೆ. Today I have the very great pleasure to honor in front of you and with you my dance guru Natyacharya K. Muralidhara. ನನ್ನ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶುಭ ಹಾರೈಕೆಗಳು. ಇಂದು ನಿಮ್ಮೆಲ್ಲರ ಮುಂದೆ ಹಾಗೂ ನಿಮ್ಮ ಜೊತೆಯಲ್ಲಿ ನನ್ನ ನಾಟ್ಯ ಗುರುಗಳಾದ ನಾಟ್ಯಾಚಾರ್ಯ ಶ್ರೀ ಕೆ ಮುರಳೀಧರ ರಾವ್ ಅವರನ್ನು ಸನ್ಮಾನಿಸಲು, ಅಭಿನಂದಿಸಲು ನನಗೆ ತುಂಬ ಹರ್ಷವಾಗಿದೆ. Today I celebrate 15 years of training under him. ಅವರಿಂದ ತರಬೇತಿ ಪಡೆಯುತ್ತಿರುವ ನಾನು ಇಂದು ಅದರ 15ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇನೆ. During these 15 years, he has composed for me about 75 different dance items. ಈ 15 ವರ್ಷಗಳ ಅವಧಿಯಲ್ಲಿ ಅವರು ನನಗಾಗಿ ಸುಮಾರು 75 ವಿವಿಧ ನೃತ್ಯ ಬಂಧಗಳನ್ನು ಸಂಯೋಜಿಸಿದ್ದಾರೆ. And he will always compose different items for each of his disciples. ಅವರು ಯಾವಾಗಲೂ ಅವರ ಪ್ರತಿಯೊಬ್ಬ ಶಿಷ್ಯರಿಗೂ ವಿಭಿನ್ನ ನೃತ್ಯ ಬಂಧಗಳನ್ನೇ ಸಂಯೋಜಿಸುತ್ತಾರೆ. Every year in Western countries, I give many performances with every year new items composed by him. ಪ್ರತಿ ವರ್ಷ ಪಾಶ್ಚಾತ್ಯ ದೇಶಗಳಲ್ಲಿ ನಾನು ಹಲವು ಕಾರ್ಯಕ್ರಮಗಳನ್ನು ನೀಡುತ್ತಿರುತ್ತೇನೆ. ಅಲ್ಲಿ ಪ್ರತಿ ವರ್ಷವೂ ನನ್ನ ಗುರುಗಳು ಸಂಯೋಜಿಸಿದ ಹೊಸ ಹೊಸ ನೃತ್ಯ ಬಂಧಗಳನ್ನೇ ಪ್ರದರ್ಶಿಸುತ್ತೇನೆ. That is why with such an inspiration he is regarded in Europe as a genius guru in Bharatanatyam. ಈ ಕಾರಣದಿಂದಲೇ ಅವರ ಈ ರೀತಿಯ ಸ್ಫೂರ್ತಿಯಿಂದಾಗಿ ಯುರೋಪ್ ಖಂಡದಲ್ಲೆಲ್ಲ ಅವರನ್ನು ಭರತನಾಟ್ಯದ ಅತ್ಯಂತ ಪ್ರತಿಭಾಶಾಲಿ ಗುರು ಎಂದು ಜನರು ಪರಿಗಣಿಸಿದ್ದಾರೆ.
I can personally say that I never have to repeat same sequences in his dance compositions. It is always new, incredible and unexpected. ಇವರ ಸಂಯೋಜನೆಗಳಲ್ಲಿ ಒಮ್ಮೆ ಮಾಡಿದ ಅಥವಾ ಪ್ರದರ್ಶಿಸಿದ ಸನ್ನಿವೇಶಗಳನ್ನೇ ಮತ್ತೊಮ್ಮೆ ತೋರಿಸುವ ಸಂದರ್ಭಗಳು ನನಗೆ ಎಂದೂ ಒದಗಿ ಬಂದಿಲ್ಲ. ಇಲ್ಲಿ ಎಲ್ಲವೂ ಅನಿರೀಕ್ಷಿತ, ಹೊಸದು, ನವನವೀನ. At present in Paris University, I am teaching as a doctor in philosophy of art. ಪ್ರಸ್ತುತ ನಾನು ಪ್ಯಾರಿಸ್ನ ಸೈಂಟ್ ಡೆನಿಸ್ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಗಳಿಸಿ ಅಲ್ಲಿ ನೃತ್ಯ ಶಿಕ್ಷಣವನ್ನು ನೀಡುತ್ತಿದ್ದೇನೆ. And the third book I have written about Indian dance has just been published and dedicated to my dance guru. ಭರತನಾಟ್ಯದ ಮೇಲೆ ನಾನು ಬರೆದಿರುವ ನನ್ನ 3ನೇ ಗ್ರಂಥ ಈಗ ತಾನೇ ಪ್ರಕಟಗೊಂಡಿದ್ದು, ಅದನ್ನು ನನ್ನ ನೃತ್ಯ ಗುರುಗಳಿಗೆ ಸಮರ್ಪಿಸುತ್ತೇನೆ. So I'm very happy to offer this book to him in front of you. ಈ ಗ್ರಂಥವನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಸಮರ್ಪಿಸಲು ನಾನು ಇಚ್ಛಿಸುತ್ತಿದ್ದೇನೆ. I would like to remind you the great idea of Mr. G.T. Narayana Rao, who published Nritya Loka, the book of my guru, and give him all benefit of this publication to help him. In the same way, I also regularly help my guru with benefits of my publications to encourage his genius to survive. ಈ ಸಂದರ್ಭದಲ್ಲಿ ಮುರಳೀಧರ ರಾಯರು ಬರೆದ ನೃತ್ಯ ಲೋಕ ಎಂಬ ಬೃಹತ್ ಪುಸ್ತಕವನ್ನು ಪ್ರಕಟಿಸಿ ಅದರಿಂದ ದೊರಕುವ ಎಲ್ಲ ಲಾಭವನ್ನು ನಮ್ಮ ಗುರುಗಳಿಗೆ ಸಿಕ್ಕುವಂತೆ ಸಹಾಯ ಮಾಡಿದ ಮಾನ್ಯ ಶ್ರೀ G.T. ನಾರಾಯಣ ರಾಯರ ಬೃಹತ್ ಯೋಜನೆಯನ್ನು ನಾನು ಇಲ್ಲಿ ಸ್ಮರಿಸುತ್ತೇನೆ. ಅದೇ ರೀತಿ ನಾನು ಕೂಡ ನನ್ನ ಪ್ರಕಟಣೆಗಳಿಂದ ದೊರೆಯುವ ಲಾಭದಲ್ಲಿ ನನ್ನ ಗುರುಗಳಿಗೆ ಯಾವಾಗಲೂ ಅವರ ಪ್ರತಿಭಾಶಕ್ತಿ ಬೆಳೆಯಲು ಅವಕಾಶ, ಪ್ರೋತ್ಸಾಹ ನೀಡುವ ಸಲುವಾಗಿ ಸಹಾಯ ಮಾಡಲಿದ್ದೇನೆ. ಶ್ರೀ ಎಲ್ ರಾಮಶೇಷು, ಶ್ರೀ A.V. ಪ್ರಕಾಶ್ ಹಾಗೂ M.A. ಕೃಷ್ಣಮೂರ್ತಿ ಮತ್ತು ಶ್ರೀನಿವಾಸ. Now, to honor my guru, my musicians, and all of you, lovers of art, we shall start our program. I'm very thankful to you, my friends, because in a way you have given me the responsibility to show your beautiful tradition in Western countries. ನಾಟ್ಯಾಚಾರ್ಯ ಕೆ ಮುರಳೀಧರ ರಾಯರೇ, ಮಿತ್ರರಾದ ರಾಮಮೂರ್ತಿ ರಾಯರೇ, ಬಂಧುಗಳೇ, ಭಗಿನಿಯರೇ, ಈ ಹುಡುಗಿಯನ್ನ 85ನೇ ಇಸವಿಯಲ್ಲಿ ನಾನು ಮೊದಲು ಮುರಳೀಧರ ರಾಯರ ಜೊತೆಯಲ್ಲಿ ಕಂಡೆ. ಆಗ ಯೋಗಾಯೋಗ ಹೇಗಿತ್ತಂದ್ರೆ, ನಮ್ಮ ಮನೆಯ ಗರಾಜಿನಲ್ಲಿ ಪಾಠ ನಡೀತಾ ಇತ್ತು. ಆ ಭಾಗ್ಯ ನಮ್ಮ ಗರಾಜಿಗೆ ಬಂತು. ಅಲ್ಲಿ ನಡೆಯುವ G.T. ನಾರಾಯಣ ರಾಯರೇ ಹಾಗೂ ಕೆ ರಾಮಮೂರ್ತಿ ರಾಯರೇ ಹಾಗೂ ಸುಮಾರು 15 ವರ್ಷಗಳ ಹಿಂದಿನ ಕತೆ. ಫ್ರಾನ್ಸಿನ ಈ ತರಣಿ ಅಕಸ್ಮಾತ್ತಾಗಿ ನನ್ನಲ್ಲಿ ಬಂತು. ಕಾಟ್ಯಾಳಿದ್ರೆ ಅಂತ ಮೂಲ ಹೆಸರಿನವಳು, ಮನೋಜ ಅಂತ ಒಂದು ಕಾಲ್ಪನಿಕ ಹೆಸರು ತಾನಿಟ್ಕೊಂಡಿದ್ದು. ಭರತನಾಟ್ಯದ ಬಗ್ಗೆ ಅವಳಿಗೆ ಅತಿಶಯ ಆಸಕ್ತಿ. ಹೀಗಾಗಿ ಸಪ್ತಸಾಗರಗಳನ್ನು ದಾಟಿಕೊಂಡು ಮೈಸೂರಿಗೆ ಬಂದಿದ್ದಾಳೆ. ಭಾರತೀಯ ಸಂಸ್ಕೃತಿಯ ಗಂಧ ಇಲ್ಲದವರಿಗೆ ಅಥವಾ ಇಲ್ಲೇ ಯೋಜನೆ ಅಂತ ದೇಹ ಬಾಗಿ
ಬಳಗದವರಿಗೆ ಎಲ್ಲಕ್ಕೂ ಮಿಗಿಲಾಗಿ ಸಂಗೀತದ ಸಾಹಿತ್ಯ, ರೂಪಕ, ಧ್ವನಿ, ಭಾವ ಮುಂತಾದ ವಿಶಿಷ್ಟ ನಾಯಕರಿಗೆ ಸ್ಪಂದಿಸಲಾದವರಿಗೆ ಭರತನಾಟ್ಯ ಹೋದರೆ ಸಾಧ್ಯವೇ ಎಂಬ ಪ್ರಶ್ನೆ. ಮನೋಚ್ಛಾಯ ಎದುರಿಸಿದ ಸವಾಲಿಗಿಂತ ಹಲವು ಮಡಿ ಕಠಿಣಕರವಾದ್ದು ನನಗೆ ಆಗ ಎದುರಾದ ಸವಾಲು. ಆದರೆ ಅವಳ ಆಸಕ್ತಿ, ಛಲ, ಸಂಕಲ್ಪ, ಪರಿಶ್ರಮ ಎಲ್ಲವೂ ನನ್ನನ್ನು ಉತ್ತೇಜಿಸಿತು. ಆದ್ದರಿಂದ ಅವಳ ಶಿಕ್ಷಣದಲ್ಲಿ ಅವಳು ನನ್ನಿಂದ ಕಲಿತಾಳು ಅಂತ ಹೇಳೋ ಬದಲಿಗೆ ನಾನೇ ಅವಳಿಂದ ಕಲಿತೆ ಅಂದರೆ ಸಮಂಜಸ. ಎಲ್ಲಿಯ ಫ್ರಾನ್ಸು, ಎಲ್ಲಿಯ ಮೈಸೂರು, ಎರಡನ್ನು ಬಸ್ತಿರೋ ಕುಂಟಿ ಒಂದಿದೆ, ಅದು ಕಲೆ ನಿರ್ವಹಿಸಬೇಕು ಅಂತ ಕೇಳ್ಕೊಳ್ತಾರೆ.